ಕೊನೆಗೂ ಪೋಷಕರಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. 1ನೇ ತರಗತಿಗೆ 6 ವರ್ಷ ಕಡ್ಡಾಯ ಎಂಬ ನಿಯಮಕ್ಕೆ ಕೋಕ್ ಕೊಟ್ಟಿದ್ದು ವಯೋಮಿತಿ ರೂಲ್ಸ್ ಸಡಿಲಿಸಿದೆ. ಹಾಗಾದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದೇನು? ಇಲ್ಲಿದೆ ಡೀಟೇಲ್ಸ್. ಪೋಷಕರ ಒತ್ತಡಕ್ಕೆ ಕೊನೆಗೂ ಮಣಿದ ಸರ್ಕಾರ. ವಿವಾದಿತ ನಿಯಮಕ್ಕೆ ಕೋಕ್, ಪೋಷಕರು ಖುಷ್. ಇನ್ಮುಂದೆ 1ನೇ ತರಗತಿಗೆ 6 ವರ್ಷ ಕಡ್ಡಾಯವಲ್ಲ. ವಯೋಮಿತಿ ಸಡಿಲಿಕೆ ಮಾಡಿದ ಶಿಕ್ಷಣ ಇಲಾಖೆ. ಕಳೆದ 2022ರಲ್ಲಿ 1ನೇ ತರಗತಿಗೆ ಮಗು ಸೇರಬೇಕಾದ್ರೆ 6 ವರ್ಷ ಕಡ್ಡಾಯವಾಗಿ ಆಗಿರಲೇಬೇಕು ಎಂಬ ಆದೇಶ ಹೊರಡಿಸಲಾಗಿತ್ತು. ಆದ್ರೆ 6 ವರ್ಷಕ್ಕೆ ಕೇವಲ 1 ದಿನ ಕಡಿಮೆ ಇದ್ರೂ ಸಹ ಮಕ್ಕಳನ್ನ ಶಾಲೆಗೆ ದಾಖಲಾತಿ ಮಾಡಿಕೊಳ್ತಿರ್ಲಿಲ್ಲ. ಇದರಿಂದ ಗೊಂದಲಕ್ಕೆ ಒಳಗಾದ ಪೋಷಕರು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಬಳಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಇದೀಗ 1ನೇ ತರಗತಿಗೆ ಸೇರ್ಬೇಕಾದ್ರೆ 5 ವರ್ಷ 5 ತಿಂಗಳು ಆಗಿದ್ರೆ ಸಾಕು, ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಬಹುದಾಗಿದೆ. ವಯೋಮಿತಿಯನ್ನ ಶಿಕ್ಷಣ ಇಲಾಖೆ ಸಡಿಲಿಸಿದೆ. ಈಗಾಗಲೇ ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ ಶುರುವಾಗಿದ್ದು, ಮಕ್ಕಳನ್ನ ಶಾಲೆಗೆ ಸೇರಿಸುವಾಗ ವಯೋಮಿತಿ ವಿಚಾರವಾಗಿ ಪೋಷಕರು ತುಂಬಾ ಕಷ್ಟ ಅನುಭವಿಸುತ್ತಿದ್ರು. ಹೇಗಪ್ಪ ಮಕ್ಕಳ ಮುಂದಿನ ಭವಿಷ್ಯ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತ ಪೋಷಕರಿಗೆ ಶಿಕ್ಷಣ ಇಲಾಖೆ ಸಿಹಿ ಸುದ್ದಿ ಕೊಟ್ಟಿದೆ. ಕೇವಲ ಈ ವರ್ಷ ಮಾತ್ರ 1ನೇ ತರಗತಿಗೆ ಸೇರುವ ಮಗುವಿಗೆ 5 ವರ್ಷ 5 ತಿಂಗಳವರೆಗೂ ಸಡಿಲಿಕೆ ನೀಡಿದೆ. ಹಾಗೆಯೇ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಅಂಗನವಾಡಿ ಮುಗಿಸಿರಬೇಕು ಹಾಗೂ ಖಾಸಗಿ ಶಾಲೆಯಲ್ಲಿ ಓದುವ ಮಕ್ಕಳು ಕಡ್ಡಾಯವಾಗಿ LKG, UKG ಓದಿರಲೇಬೇಕು ಎಂದು ಹೇಳಿದೆ. ಇಲಾಖೆಯಿಂದ 2 ವಿಚಾರಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು, PUC ರಿಸಲ್ಟ್ ಆದಮೇಲೆ ನಾವೆಲ್ಲ ಭೇಟಿ ಮಾಡಿದ ಮೇಲೆ ತಮಗೆಲ್ಲ ಅವತ್ತು ಎಷ್ಟು % ಬಂತು, ಏನು ಮತ್ತು ಯಾವ ರೀತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ನಾವು ಕಂಡಕ್ಟ್ ಮಾಡ್ತೀವಿ ಅಂತ. ಮತ್ತು ಇನ್ನೊಂದು 1ನೇ ಕ್ಲಾಸಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಏಜ್ ರಿಲ್ಯಾಕ್ಸೇಷನ್ದು ವಿಚಾರದ ಬಗ್ಗೆ ನಾನು ಆ ಸತಿನೂ ಕೂಡ ನಾನು ಹೇಳಿದ್ದೆ. ಸೊ ಅದರೊಳಗೆ ಸ್ವಲ್ಪ ಗೊಂದಲನೂ ಆಯಿತು. ತಮಗೆಲ್ಲ ಗೊತ್ತಿದೆ, ನೀವೆಲ್ಲ ಸ್ನೇಹಿತರು ಮನೆಗೂ ಕೂಡ ಬಂದಿದ್ರಿ. ಆ ಎಪಿಸೋಡ್ನ ನಾನೇನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಐ ಹ್ಯಾವ್ ಟು ರನ್ ಮೈ ಬಿಸ್ನೆಸ್. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಖಾಸಗಿ ಶಾಲೆಗಳು ಅಸಮಾಧಾನಗೊಂಡಿವೆ. ಇಡೀ ರಾಷ್ಟ್ರದಲ್ಲಿ ಹಾಗೂ ವಿದೇಶಗಳಲ್ಲಿ ಮಕ್ಕಳಿಗೆ 6 ವರ್ಷ ಕಡ್ಡಾಯ ಮಾಡಲಾಗಿದೆ. ಆದ್ರೆ SEP ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದು, ಈ ರೀತಿ ಅವೈಜ್ಞಾನಿಕ ನಿರ್ಧಾರ ಕೈಗೊಂಡಿದೆ. ಇದು ಸಮಂಜಸವಲ್ಲ ಎಂದು ಶಿಕ್ಷಣ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಒಟ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದ ವಯೋಮಿತಿ ವಿಚಾರಕ್ಕೆ ಈ ವರ್ಷ ಒಂದು ಪರಿಹಾರವನ್ನ ಶಿಕ್ಷಣ ಇಲಾಖೆ ನೀಡಿದ್ದು, ವಯೋಮಿತಿ ಸಡಿಲಿಕೆ ಮಾಡಿದೆ. ಆದ್ರೆ ಮುಂದಿನ ವರ್ಷವೂ ಇದೇ ಸಮಸ್ಯೆ ತಲೆದೂರಲಿದ್ದು, ಶಿಕ್ಷಣ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡಬೇಕಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.